ನಿಖಿತಾ ಈ ಸಲ ಬೇಗ ಬೇಗ ಕೆಲಸ ಮಾಡ್ಬೇಕಾಯ್ತಾ? ಯಾಕಂದ್ರೆ ಕಸ್ಟಮರ್ಸ್ ಬಂದು ಬೊಂಬಾಟ್ ಹೊಡಿತಾರ ಮತ್ತೆ. ಸರಿ ವೇದ, ಈ ಸತಿ ಸಂಬಳ ಜಾಸ್ತಿ ಮಾಡ್ತೀಯಲ್ಲ? ಆಯ್ತಮ್ಮ ಸರಿ. ಗುಡ್ ಮಾರ್ನಿಂಗ್ ಮೇಡಮ್. ಓಹೋ ಏನ್ ಸರ್, ನಿಮ್ ಗುಡ್ ಮಾರ್ನಿಂಗ್ ಎಲ್ಲ ಹಾಗೆ ಇರಲಿ, ಮೊದಲು ನಿಮ್ ಹೆಲ್ತ್ ಕತೆ ಹೇಳಿ. ಬೊಂಬಾಟಾಗಿದೆ ಮೇಡಮ್. ಒಬ್ಬ ಏನು ಅಷ್ಟೊಂದು ಖುಷಿಯಾಗಿದ್ದೀರಾ? ಏನ್ ಸಮಾಚಾರ? ಇನ್ಮೇಲೆ ನಾವು ಹೀಗೆ ಏನ್ ಕಾರಣನಪ್ಪ? ಹಾಗೆ ಸುಮ್ಮನೆ. ನೀನ್ ಸುಮ್ಮನೆ ಏನೇನೋ ಇದೆ ಅಂತ ಅನ್ಸಿದೆ ನಂಗೆ. ಏನಣ್ಣ ಲೆವೆಲ್ ಬಿದ್ದಿದ್ಯಾ ಹಿಂಗೆ? ಹಾಗೆಲ್ಲೇನಿಲ್ಲಮ್ಮ, ನಮ್ಮನ್ನ ಯಾರು ಲವ್ ಮಾಡ್ತಾರೆ ಹೇಳು? ಯಾಕೆ ನಿಂಗೇನಾಗಿದ್ಯಪ್ಪ? ನೋಡಕ್ ಹ್ಯಾಂಡ್ಸಮ್ ಆಗೇ ಇದೆಯಲ್ಲ. ಹೌದಾ? ಹೌದು ಹ್ಯಾಂಡ್ಸಮ್ ಆಗಿದ್ದೀನ? ಹೌದು ಕಣೋ. ನೋಡು, ನೀನು ಯಾವ್ದಾದ್ರು ಹುಡುಗಿನ ಲವ್ ಮಾಡ್ತಿದ್ರೆ ನಂಗೆ ಹೇಳಾಯ್ತಾ, ನಾನು ಬೀಳಿಸ್ಕೊಳಕ್ಕೆ ಸ್ವಲ್ಪ ಟಿಪ್ಸ್ ಕೊಡ್ತೀನಿ. ಏನು ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಹಾಗಿದೆ. ನಿಮ್ಮ ಮನಸ್ಸನ್ನು ಗೆದ್ದ ಮನ್ಮತ ಯಾರು ಅಂತ ತಿಳ್ಕೊಬೋದಾ? ಅಯ್ಯೋ ಕೃಷ್ಣ, ನಾನೇನೋ ತಮಾಷೆ ಮಾಡಿದೆ. ಈ ಲವ್ ಎಲ್ಲ ಮಾಡೋಷ್ಟು ಟೈಮ್ ಎಲ್ಲಿದೆ ನನಗೆ. ನನಗೆ ನನ್ನ ಫ್ಯಾಮಿಲಿನೇ ಲವ್. ನೀನ್ ಲವ್ ಮಾಡ್ತಿರೋ ಹುಡುಗಿ ಯಾರು ಅಂತ ಹೇಳೋಣ? ಅಷ್ಟೆಲ್ಲ ಸೀನಿಲ್ಲ. ಅಬ್ಬೂ, ನಿನ್ ಕೆನ್ನೆ ಕೆಂಪಾಗ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಸಿನ್ನಿದೆ ಅಂತ. ಹೇಳೋ ಯಾರ ಹುಡುಗಿ ಅಂತ. ಏನು ನನ್ನ ಹತ್ರನೇ ಸಸ್ಪೆನ್ಸಾ? ಹೇಳಿಲ್ವ? ಹೌದೌದು, ನಾನು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಅವಳೇನಾದ್ರೂ ನನ್ನ ಲೈಫಿಗೆ ಬಂದರೆ ನನ್ನಂತ ಅದೃಷ್ಟವಂತ ಇಡೀ ಮಂಗಳೂರಲ್ಲೇ ಇರೋರು. ಒಬ್ಬ ಯಾರಪ್ಪ? ಈ ತಪ್ಪೋರ ಮನ್ಸ್ಗಿದ್ರು ಆ ಪೋರಿ ಎಲ್ಲಿದ್ದಾಳೆ? ಇಲ್ಲೇ. ಇಲ್ಲ ಅಂದ್ರೆ? ಇಲ್ಲೇ ಅಂದ್ರೆ ಮನ್ಸಲ್ಲಿ. ಮತ್ತೆ ನನಗೆ ಹೇಳೇ ಅಲ್ಲ. ನೀನೇ ನನ್ನ ಮನಸ್ಸು ಅರ್ಥ ಮಾಡ್ಕೊಂಡು ಕೇಳ್ತೀಯ ಅಂತ ಕಾಯ್ತಿದ್ದೆ. ನೀನು ಕೇಳಲೇ ಇಲ್ಲ. ನಾನು ಬೇತೋಳನ ರಿಯಲ್ ಆಗಿ ಲವ್ ಮಾಡ್ತಾ ಇದ್ದೀನಿ. ಅವಳು ಹೂ ಅಂದರೆ ಈಗಲೇ ಇಲ್ಲೇ ತಾಳಿ ಕಟ್ಟೋದಕ್ಕೆ ರೆಡಿ. ಆದರೆ ನನ್ನ ಭಾವನೆಗಳ ವಿವಿಧ ಅರ್ಥ ಮಾಡ್ಕೋತಿಲ್ಲ. ಏನಣ್ಣ ಹಗ್ಲೊತ್ನಲ್ಲೇ ಕನ್ಸ್ಕೊಂತಾ ಇದ್ದೀರಾ? ಅಣ್ಣ, ಇವಾಗ ನಾನು ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ. ಅದ್ರಲ್ಲಿ ಏನಾದ್ರೂ ನೀವು ವಿನ್ ಆದ್ರೆ ನೀವೊಂದು ಹುಡುಗಿನ ನಿಜವಾಗ್ಲೂ ಲವ್ ಮಾಡ್ತಿದ್ದೀರಾ ಅಂತ. ಓಕೆನಾ? ಓಕೆ. ಇವಾಗ ವೇದಾನ ನಿಮ್ ಲವರ್. ಅಯ್ಯೋ ಸುಮ್ಮನೆ ಟಾಸ್ಕ್ ಅಷ್ಟೇ ಕಣೆ. ಓಕೆ ವಿಕ್ರಮಣ್ಣ, ಇವಾಗ ನೀವು ವೇದನೇ ಲವರ್ ಅನ್ಕೊಂಡು ವೇದನೇ ನೋಡ್ಕೊಂಡು ಒಂದು ಸುಂದರವಾದ ಕವಿತೆ ಹೇಳಿ ನೋಡೋಣ. ಸಕ್ಕಲಾಗಿ ತಗ್ಲಾಕ್ಸ್ತೆ ನಾನು. ಏನಪ್ಪ ಲವರ್ ಬಾಯ್, ಕವಿತೆ ಏನಾದರೂ ಹೇಳ್ತೀಯಾ ಇಲ್ಲ ಸೋತೆ ಅಂತ ಒಪ್ಕೊಂಡು ನಮಗೆ ಟ್ರೀಟ್ ಕೊಡಿಸ್ತೀಯಾ? ಬೇತಾಳ, ನೀನು ನನ್ನ ಲವ್ ಮಾಡೋದೇ ಆಗಿದ್ರೆ ನಾನು ಏನು ಬೇಕಾದ್ರೂ ಮಾಡಕ್ಕೆ ರೆಡಿ. ಓಯ್ ಏನು ಲವರ್ ಬಾಯ್, ಹೇಳಪ್ಪ, ಕವಿತೆನಾ ಇಲ್ಲ ಟ್ರೀಟ್? ಕವಿತೆ ಶುರು ಮಾಡ್ಲಾ? ಓಕೆ. ರಾಣಸ್ಕಿ. ನಾನು ಕಂಡ ಅತ್ಯುತ್ತಮವಾದ ಭಾವಚಿತ್ರ ನಿನ್ನ ಮುಖ.